ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ನೀವು ಮೊದಲನೇ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕನ್ನಡದಲ್ಲಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮನ್ನು ಫಾಲೋ ಮಾಡಿ. ಈ ವಿಡಿಯೋದಲ್ಲಿ ನಾವು ಫಿಫೋ ಅಲ್ಗಾರಿದಮ್ನ ನೋಡ್ತಾ ಹೋಗೋಣ. ಈ ಫಿಫೋದಲ್ಲಿ 2 ಎಕ್ಸಾಂಪಲ್ಸ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಆ 2 ಎಕ್ಸಾಂಪಲ್ಸ್ನ ನೋಡಿದ್ರೆ ಸಾಕು. ಇದು ಮತ್ತು ಇನ್ನೊಂದು ಎಕ್ಸಾಂಪಲ್ಸ್, ಅದರ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಹೇಗೆ ಮಾಡೋದು ಅಂತಂದರೆ, ಫಸ್ಟ್ ಸಿಮಿಲರ್ ಸ್ಟೆಪ್ಪು. ಫಸ್ಟ್ 3 ಎಲ್ಲದರಲ್ಲೂ ಫಿಫೋ ಇರ್ಬೋದು, LRU ಇರ್ಬೋದು, LFU ಇರ್ಬೋದು, ಆಪ್ಟಿಮಲ್ ಎಲ್ಲದರಲ್ಲೂ ಸೇಮ್. ಫಸ್ಟ್ ಹೇಗೆ ಬರಿತೀವಿ, 3 ಬಿಟ್ಸಿನ ಒಂದು ಫ್ರೇಮ್ ಥರ ಮಾಡ್ತಾ ಹೋಗ್ತೀವಿ. 3 ಬಿಟ್ಸಿನ ಒಂದು ಫ್ರೇಮ್ ಥರ. ಹೇಗೆ, 3 ಆಲ್ರೆಡಿ ಪ್ರೆಸೆಂಟ್ ಇದೆ, ನಾವು ಯಾವುದನ್ನು ಆ್ಯಡ್ ಮಾಡಬೇಕು, 1. ಸೊ 3 1. ನೆಕ್ಸ್ಟ್ 3 ಆಲ್ರೆಡಿ ನಮ್ಮ ಸೀಕ್ವೆನ್ಸಲ್ಲಿ ಇದೆ, ಅದರಿಂದ ಇದನ್ನೇನು ಮಾಡ್ತೀವಿ, ಈ 3ನ ಸ್ಕಿಪ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ 4ನ ರೀಪ್ಲೇಸ್ ಮಾಡಬೇಕು. ಏನು ಮಾಡ್ತೀವಿ, 3 1 4. ನಾನು ಹೇಳ್ದಂಗೆ 3 ಬಿಟ್ಸ್ದು ಒಂದು ಫ್ರೇಮ್ ಆಯಿತು. ಇವಾಗ ಏನು ಮಾಡಬೇಕು ಅಂದರೆ, ಇದನ್ನು ಎಕ್ಸ್ಟೆಂಡ್ ಮಾಡೋಂಗಿಲ್ಲ, ಇದರಲ್ಲೇ ರೀಪ್ಲೇಸ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಈ 2ನ ನಾವು ಈ ಫ್ರೇಮಲ್ಲಿ ಆ್ಯಡ್ ಮಾಡಬೇಕು. ಅದನ್ನು ಹೇಗೆ ಮಾಡಬೇಕು ಅಂದರೆ, ರೀಪ್ಲೇಸ್ ಮಾಡ್ತಾ ಆ್ಯಡ್ ಮಾಡಬೇಕು. ಯಾವುದನ್ನ ರೀಪ್ಲೇಸ್ ಮಾಡಬೇಕು ಅಂದರೆ, ಫಸ್ಟ್ ಇನ್ ಫಸ್ಟ್ ಔಟ್. ಈ 3 1 4ಅಲ್ಲಿ ಫಸ್ಟ್ ಬಂದಿದ್ದು ಯಾವುದು, 3 ಫಸ್ಟ್ ಬಂದಿರೋದ್ರಿಂದ ಈ 3ನ ತೆಗೆದುಬಿಟ್ಟು 3 ಜಾಗದಲ್ಲಿ ನಾವು 2ನ ಬರಿತೀವಿ. 2 1 4. ಸೊ ಫಸ್ಟ್ ಬಂದಿದ್ದು ಫಸ್ಟ್ ಆಗಿ ಹೋಯಿತು. ನೆಕ್ಸ್ಟ್ 4ನ ರೀಪ್ಲೇಸ್ ಮಾಡಬೇಕು, 4 ಆಲ್ರೆಡಿ ಪ್ರೆಸೆಂಟ್ ಇದೆ. 1ನ ರೀಪ್ಲೇಸ್ ಮಾಡಬೇಕು, 1 ಆಲ್ರೆಡಿ ಪ್ರೆಸೆಂಟ್ ಇದೆ. 2ನ ರೀಪ್ಲೇಸ್ ಮಾಡಬೇಕು, 2 ಆಲ್ರೆಡಿ ನಮ್ಮ ಸೀಕ್ವೆನ್ಸಲ್ಲಿದೆ. ನೆಕ್ಸ್ಟ್ 3ನ ರೀಪ್ಲೇಸ್ ಮಾಡಬೇಕು. ಈ 3ನ ರೀಪ್ಲೇಸ್ ಮಾಡಬೇಕಾದ್ರೆ ಫಸ್ಟ್ ಇನ್ ಫಸ್ಟ್ ಔಟ್. ಈಗ ಏನು ಮಾಡೋಣ ಅಂತ ಅಂದರೆ, 3ಇಂದ ಲೆಫ್ಟ್ ಹ್ಯಾಂಡ್ ಸೈಡಿಗೆ ನೋಡ್ತಾ ಹೋಗೋಣ. ಈಗ 2 ಎಲ್ಲಿ ಬಂದಿದೆ, ಫಸ್ಟಲ್ಲಿ ಇಲ್ಲಿ ಬಂದಿದೆ. ನೆಕ್ಸ್ಟ್ 1 ಇಲ್ಲಿದೆ, 4 ಇಲ್ಲಿದೆ. ಈ 4 1 3ಅಲ್ಲಿ ಫಸ್ಟ್ ಯೂಸ್ ಆಗಿರೋದು ಅದು, ಫಸ್ಟ್ ಯೂಸ್ ಆಗಿರೋದು 4 ಯೂಸ್ ಆದಮೇಲೆ 1 ಯೂಸ್ ಆಗಿದೆ, ಆಮೇಲೆ 2 ಯೂಸ್ ಆಗಿದೆ. ಸೊ ಏನು ಮಾಡೋಣ ಅಂತಂದರೆ, 4 ಜಾಗಕ್ಕೆ 3ನ ರೀಪ್ಲೇಸ್ ಮಾಡ್ತೀವಿ. ಸೊ 2 1 3 2 1 3. 4 ಫಸ್ಟ್ ಯೂಸ್ ಆಗಿದ್ದರಿಂದ ಅದರ ಜಾಗಕ್ಕೆ ನಾವು ಇದನ್ನು ರೀಪ್ಲೇಸ್ ಮಾಡಿದ್ವಿ. ಸೊ ನೆಕ್ಸ್ಟ್ 1ನ ರೀಪ್ಲೇಸ್ ಮಾಡಬೇಕು, 1 ಆಲ್ರೆಡಿ ಇದೆ. 2ನ ರೀಪ್ಲೇಸ್ ಮಾಡಬೇಕು, ಸೊ 2 ಆಲ್ರೆಡಿ ಪ್ರೆಸೆಂಟ್ ಇದೆ ನಮ್ಮ ಫ್ರೇಮಲ್ಲಿ. ನೆಕ್ಸ್ಟ್ 4ನ ರೀಪ್ಲೇಸ್ ಮಾಡಬೇಕು. 4ನ ರೀಪ್ಲೇಸ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ ಒಂದು ಪಾಯಿಂಟರ್ ಇಟ್ಕೊಂಡು ಲೆಫ್ಟ್ ಹ್ಯಾಂಡ್ ಸೈಡಿಗೆ ನೋಡ್ತಾ ಹೋಗೋಣ. ಸೊ ಇಲ್ಲಿ 2 ಇದೆ, 1 ಇದೆ. ನೆಕ್ಸ್ಟ್ 3 ಇದೆ. ಈ 3 1 2 ಅಲ್ಲಿ ಫಸ್ಟ್ ಯೂಸ್ ಆಗಿರೋದೇ ಅದು 3. ಸೊ 3 ಪ್ಲೇಸ್ಗೆ ನಾವು 4ನ ರೀಪ್ಲೇಸ್ ಮಾಡಬೇಕು. ಹೇಗೆ, 2 1 4. 3 ಜಾಗಕ್ಕೆ ನಾವು 3 ಜಾಗಕ್ಕೆ ನಾವು 4ನ ರೀಪ್ಲೇಸ್ ಮಾಡ್ತಾ ಹೋದ್ವಿ. ನೆಕ್ಸ್ಟ್ 2ನ ರೀಪ್ಲೇಸ್ ಮಾಡಬೇಕು, 2 ಆಲ್ರೆಡಿ ಪ್ರೆಸೆಂಟ್ ಇದೆ. ನೆಕ್ಸ್ಟ್ 3ನ ರೀಪ್ಲೇಸ್ ಮಾಡಬೇಕು. 3ನ ರೀಪ್ಲೇಸ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಪಾಯಿಂಟರ್ ಇಟ್ಕೋಬೇಕು, ಲೆಫ್ಟ್ ಹ್ಯಾಂಡ್ ಸೈಡಿಗೆ ಹೋಗಬೇಕು. 2 ಇದೆ. ನೆಕ್ಸ್ಟ್ 4 ಇದೆ. ನೆಕ್ಸ್ಟ್ 2 ಮತ್ತೆ ರಿಪೀಟ್ ಆಗಿದೆ, ಮತ್ತು 1 ಇಲ್ಲಿದೆ. ಸೊ 2 1 4ಅಲ್ಲಿ ಫಸ್ಟ್ ಯೂಸ್ ಆಗಿರೋದೇ ಅದು 1 ಆದಮೇಲೆ 2 ಯೂಸ್ ಆಗಿದೆ. ನೆಕ್ಸ್ಟ್ 4 ಯೂಸ್ ಆಗಿದೆ, ಮತ್ತು 2 ಯೂಸ್ ಆಗಿದೆ. ಸೊ ನಾವೇನು ಮಾಡೋಣ ಅಂತಂದರೆ, 1 ಜಾಗಕ್ಕೆ 3ನ ರೀಪ್ಲೇಸ್ ಮಾಡ್ತೀವಿ. ಸೊ 2 3 4 2 3 4. ನೆಕ್ಸ್ಟ್ 1ನ ರೀಪ್ಲೇಸ್ ಮಾಡಬೇಕು. 1ನ ಎಲ್ಲಿಗೆ ರೀಪ್ಲೇಸ್ ಮಾಡ್ತೀವಿ, ಪಾಯಿಂಟರ್ ಇಡೋಣ, ಲೆಫ್ಟ್ ಹ್ಯಾಂಡ್ ಸೈಡಿಗೆ ಹೋಗ್ತೀವಿ. 3 ಇದೆ, 2 ಇದೆ, 4 2 3ಅಲ್ಲಿ ಫಸ್ಟ್ ಯೂಸ್ ಆಗಿರೋದೇ ಅದು 4. ಸೊ 4 ಜಾಗಕ್ಕೆ 1ನ್ನು ರೀಪ್ಲೇಸ್ ಮಾಡೋಣ. 2 3 1. ನೆಕ್ಸ್ಟ್ 3ನ ರೀಪ್ಲೇಸ್ ಮಾಡಬೇಕು, ಆದರೆ 3 ಆಲ್ರೆಡಿ ನಮ್ಮ ಫ್ರೇಮಲ್ಲಿ ಇದೆ. ಸೊ ಏನು ರೀಪ್ಲೇಸ್ ಮಾಡೋಂಗಿಲ್ಲ. ಸೊ ಇವಾಗ ಏನು ಮಾಡಬೇಕು ಅಂದರೆ, ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ನಾವು ಯಾವ್ಯಾವುದು ಕಾಂಪ್ಯೂಟ್ ಮಾಡ್ತಾ ಹೋದ್ವಿ ಅಂತ. ಯಾವುದಕ್ಕೆ, 1 2 3 4 5 6 7 8. ಸೊ 8 ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಆಯಿತು. ನೆಕ್ಸ್ಟ್ ನಂಬರ್ ಆಫ್ ಪೇಜ್ ಹಿಟ್ಸ್. ನಾವು ಯಾವ ಡಿಜಿಟ್ಸ್ನ ನಾವು 6 ಸ್ಕಿಪ್ ಮಾಡ್ತಾ ಹೋದ್ವಿ, 3ನ ಸ್ಕಿಪ್ ಮಾಡಿ. ಸೊ 1 2 3 4 5 6 7 8. ಸೊ ನಂಬರ್ ಆಫ್ ಪೇಜ್ ಹಿಟ್ಸ್ ಎಷ್ಟಾಯಿತು, 8. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.